ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1179ನೆಯ ಅನುಶಾಸನ ಪರ್ವದ 112ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಶ್ರಾದ್ದದ ಕುರಿತಾಗಿ ಅನೇಕ ವಿಷಯಗಳನ್ನು ಈ ಅಧ್ಯಾಯದಿಂದ ಆರಂಭಿಸಿ ನಾವು ನೋಡುವವರಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯಗಳಿವೆ. ಆದರೆ ನಮಗೆ ದೊರಕಿರುವ ಆ ಒಂದು ಪ್ರತಿಯಲ್ಲಿ ಅವು ಪ್ರಮಾದದಿಂದ ತಪ್ಪಿ ಹೋಗಿವೆ ಅಷ್ಟೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 134ನೇ ಅಧ್ಯಾಯ ಇದು, ವೈಷ್ಣವ ಪಾಠದಲ್ಲಿ 129ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 87ನೇದ್ದು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು, ಸರ್ವೇ ಚ ಉಪದ್ರವಾಃ ದೂರತಃ ಅಪಾಸ್ತಾಃ ಭವಂತು. ಮಹಾಭಾರತಸ್ಯ ಧರ್ಮಾರ್ಥ ಕಾಮ ಮೋಕ್ಷ ವಿಷಯಗರ್ಭಿತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ अस्मादाध्यायात् आरभ्य श्राद्ध विषयकान् धर्मान् रहस्यांश्च सर्वे वयं शृणुमः. गतेषु अध्यायेषु अग्निना सुवर्णस्य जन्म, कार्तिकेयस्य जन्म, तेनैव कार्तिकेयेन तारकासुरस्य वधः इत्याद्याः कथाः निरूप्यन्त. चातुर्वर्ण्यस्य धर्मात्मन् धर्माः प्रोक्ताः यथा त्वया तथैव मे श्राद्धविधिं कृत्स्नं प्रब्रूहि पार्थिव. हे भीष्म पितामह, चातुर्वर्ण व्यवस्थायाः अनेके धर्माः त्वया पूर्वं प्रोक्ताः. इदानीं तु श्राद्धस्य विधिम् अहं श्रोतुम् उत्सहे, त्वं च तान् धर्मान् अस्माकं प्रब्रूहि. भीष्मश्च शान्तनवः इमं श्राद्धविधिं कृत्स्नम् एवं प्रवक्तुम् उपचक्रमे. अस्य श्राद्धस्य वर्णनं संपत्करं, यशस्करं, संतानप्राप्तिकरं च. पितृयज्ञमिति शास्त्रेषु अस्य नाम श्रूयते. पितॄन् उद्दिश्य क्रियमाणत्वात् पितृयज्ञः इति नामास्य शास्त्रेषु विधीयते. इमे च पितरः देवाः सर्वेषां देवानाम्, असुराणां, मनुष्याणां, गन्धर्वाणाम्, उरगाणाम् अर्थात् सर्पाणां, रक्षसां, पिशाचानां, किन्नराणां च पूज्याः. न केवलम् अस्माकं मनुष्याणां पूज्याः, किन्तु सर्वेभ्योऽपि एते पूज्याः. ಮೊದಲು ಪಿತೃಗಳಿಗೆ ಪೂಜೆ ಮಾಡಿ ಅನಂತರ ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ ಎಲ್ಲ ಕಡೆ ಕೂಡ. ಈ ಪಿತೃಗಳ ಈ ಕಾರ್ಯ ಏನಿದೆ ಅನ್ವಾಹಾರ್ಯ ಅಂತ ಕೂಡ ಕರೀತಾರೆ. ಅನ್ವಾಹಾರ್ಯ ಮಹಾರಾಜ ಪಿತೃಣಾಂ ಶ್ರಾದ್ಧ ಮುಚ್ಯತೆ. ಅನ್ವಾಹಾರ್ಯ ಅನ್ನುವ ಶಬ್ದಕ್ಕೆ ಮನುಸ್ಮೃತಿಯಲ್ಲಿ ಈ ಮಾಸಿಕ ಶ್ರಾದ್ದ
ಒಬ್ಬ ವ್ಯಕ್ತಿ ತೀರ್ಕೊಂಡ ಮೇಲೆ ಪ್ರತಿ ತಿಂಗಳು ಮಾಡುವಂತಹ ಒಂದು ಮಾಸಿಕ ಶ್ರಾದ್ದ ಏನಿದೆ ಅದಕ್ಕೆ ಹೆಸರು ಕೂಡ ಕೇಳಿ ಬರ್ತದೆ. ಅದಲ್ಲದೆ ವಾರ್ಷಿಕ ಶ್ರಾದ್ದ ಇತ್ಯಾದಿಗಳೇನಿವೆ ಅದಕ್ಕೂ ಕೂಡ ಈ ಅನ್ವಾಹಾರ್ಯ ಅನ್ನೋ ಶಬ್ದವನ್ನ ಇಲ್ಲಿ ಒಂದು ಕಡೆ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಅದನ್ನು ಹೊರತುಪಡಿಸಿ ಮಾಸಿಕ ಶ್ರಾದ್ದಕ್ಕೆ ಅನ್ವಾಹಾರ್ಯ ಅನ್ನೋ ಹೆಸರನ್ನ ಮನುಸ್ಮೃತಿ ಮೊದಲಾದ ಕಡೆ ಹೇಳಿಯೇ ಇದ್ದಾರೆ. ತಚ್ಚ ಆಮಿಷೇಣ ವಿಧಿನ ವಿಧಿ ಪ್ರಥಮ ಕಲ್ಪಿತ. ಈ ಅನ್ವಾಹಾರ್ಯ ಅನ್ನುವುದೇನಿದೆಯಲ್ಲ, ಈ ಅನ್ವಾಹಾರ್ಯ ಅನ್ನುವುದನ್ನ ಆಮಿಷೇಣ ವಿಧಿನ, ಮಾಂಸದ ಆಹಾರವನ್ನ ಭಗವಂತನಿಗೆ ಪಿತೃಗಳಿಗೆ ನಿವೇದನೆ ಮಾಡುವುದರ ಮೂಲಕ ಆಚರಿಸ್ತಾರೆ. ಆಮಿಷ ಅಂತಂದ್ರೆ ಮಾಂಸ. ಉತ್ತರ ಭಾರತದ ಪಾಠ ಒಂದ್ ಕಡೆ ತಚ್ಚ ವಿಶೇಷೇಣ ವಿಧಿನ ಅಂತ ಇಷ್ಟೇ ಪಾಠ ಇದೆ. ಒಂದು ವಿಶೇಷ ವಿಧಿಗನುಸಾರವಾಗಿ ಈ ಶ್ರಾದ್ದವನ್ನ ಮಾಡ್ತಾರೆ. ಹೀಗೆ ಉತ್ತರ ಭಾರತದಲ್ಲಿ ವಿಶೇಷೇಣ ವಿಧಿನ ಅಂತಿದೆ, ದಕ್ಷಿಣ ಭಾರತದ ಪಾಠಗಳಲ್ಲಿ ಆಮಿಷೇಣ ವಿಧಿನ ಅಂತಿದೆ. ಮಾಂಸಾಹಾರವನ್ನ ಭಗವಂತನಿಗೆ, ದೇವತೆಗಳಿಗೆ, ಪಿತೃದೇವತೆಗಳಿಗೆಲ್ಲ ನಿವೇದನೆ ಮಾಡಿ ಆ ಮೂಲಕ ಅದನ್ನು ಉಳಿದವರು ಸ್ವೀಕಾರ ಮಾಡುವುದು ಕೂಡ ಶಾಸ್ತ್ರದಲ್ಲಿ ವಿಹಿತ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಮೊದಲಾದವುಗಳು ಏನು ಹೇಳ್ತವೆ ಅಂತ ಅನ್ನೋದನ್ನ ಇನ್ನು ಮುಂದೆ ನಾನು ಹೇಳುವ ಪ್ರಯತ್ನ ಮಾಡ್ತೇನೆ. ಇದೇ ಅಧ್ಯಾಯದಲ್ಲಿ, ಇದರ ಮುಂದಿನ ಅಧ್ಯಾಯಗಳಲ್ಲೆಲ್ಲ ಬೇರೆ ಬೇರೆ ಮಾಂಸಗಳನ್ನ ಶ್ರಾದ್ದದ ಪ್ರಸಂಗದಲ್ಲಿ ಭಗವಂತನಿಗೆ ಹೇಗೆ ನಿವೇದನೆ ಮಾಡಬೇಕು, ಪಿತೃಗಳಿಗೆ ಹೇಗೆ ನಿವೇದನೆ ಮಾಡಬೇಕು ಅಂತ ಬರುವ ಒಂದು ಭಾಗ ಇದೆ. ಅದನ್ನ ನಾವು ಅಲ್ಲೇ ನೋಡೋಣ. ಅಂತೂ ಇಲ್ಲಿ ಆಮಿಷೇಣ ವಿಧಿನ ಅಂತ ಒಂದು ಪಾಠ ಇದೆ, ವಿಶೇಷೇಣ ವಿಧಿನ ಅಂತ ಒಂದು ಪಾಠನೂ ಇದೆ. ಪಿತೃಣ ಮಾಸಿಕಂ ಶ್ರಾದ್ದಂ ಅನ್ವಾಹಾರ್ಯಂ ಬಿದುರ್ಬುಧ. ಇದು ಮನುಸ್ಮೃತಿಯಲ್ಲಿ ಬರುವಂತಹ ಮಾತು. ಪಿತೃಗಳ ಮಾಸಿಕ ಶ್ರಾದ್ದವನ್ನು ಅನ್ವಾಹಾರ್ಯ ವಿಧಿ ಅಂತ ಹೇಳ್ತಾರೆ. ಅನ್ವಾಹಾರ್ಯಂ ಮಹಾರಾಜ ಪಿತೃಣಾಂ ಶ್ರಾದ್ದ ಮುಚ್ಯತೆ ಅಂತ ಇಲ್ಲೇ ಬಂದಿದೆ. ಕೋಶಗಳಲ್ಲಿ ಈ ಶ್ರಾದ್ದ ಅನ್ನೋದಕ್ಕೆ ಅನ್ವಾಹಾರ್ಯ ಅನ್ನೋ ಹೆಸರನ್ನು ಹೇಳ್ತಾರೆ ಅನ್ನೋದಕ್ಕೆ ಬೇರೆ ಯಾವುದೇ ನಮಗೆ ಗ್ರಂಥ ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಮೊದಲಾದ ಕೋಶಗಳಲ್ಲಿ, ಆಪ್ಟೆ ಮೊದಲಾದ ಕೋಶಗಳಲ್ಲಿ ಬೇರೆ ಬೇರೆ ಗ್ರಂಥಗಳನ್ನು ಉದ್ಧರಿಸ್ತಾರೆ. ಆ ಗ್ರಂಥಗಳಲ್ಲಿ ಆ ಶಬ್ದ ಎಲ್ಲಿ ಬಳಕೆ ಬಂದಿದೆ, ನಾವು ಹುಡುಕಬೇಕಾಗಿರುವ ಶಬ್ದ ಎಲ್ಲಿ ಬಳಕೆಗೆ ಬಂದಿದೆ ಅಂತ ಅವರೆಲ್ಲ ಸಾಮಾನ್ಯವಾಗಿ ಉದ್ಧರಿಸಿರ್ತಾರೆ. ಈ ಅನ್ವಾಹಾರ್ಯ ಅನ್ನೋದನ್ನ ಮನುಸ್ಮೃತಿಯಲ್ಲಿ ಕಂಡು ಬಂದಿದೆ ಅಂತ ಅನ್ನೋದನ್ನು ಉದ್ಧರಿಸಿದ್ದಾರೆ. ಆದರೆ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಅನುಶಾಸನ ಪರ್ವದ ಈ ಭಾಗದಲ್ಲಿ ಮಾತ್ರ ಇದೊಂದು ಉದಾಹರಣೆಯನ್ನು ಮಾತ್ರ ಕೋಶಗಳಲ್ಲಿ ಕೊಡ್ತಾರೆ, ಹೊತ್ತು ಬೇರೆ ಯಾವುದು ಕಾಣಿಸುವುದಿಲ್ಲ. ಅನ್ವಾಹಾರ್ಯ ಅಂತಂದ್ರೆ ಅನು ಮಾಸಿ ಮಾಸಿ ಆಹ್ರಿಯತೆ. ಅನು ಅಂದ್ರೆ ಮೇಲಿನ ಮೇಲೆ ಅಂತ ಅರ್ಥ. ಅನುದಿನ ಅಂತ ನಾವು ಕನ್ನಡದಲ್ಲಿ ಅಂತಿರ್ತೇವೆ, ಭಾಷೆಯಲ್ಲಿ ಹೇಳ್ತೇವೆ. ಅನುದಿನ ಅಂದ್ರೆ ಪ್ರತಿದಿನವೂ ಅಂತ ಅರ್ಥ. ಹಾಗೆ ಅನ್ವಾಹಾರ್ಯ ಅಂತಂದ್ರೆ ಈ ಪ್ರತಿ ತಿಂಗಳು ಕೂಡ ನಾವು ಅದನ್ನು ಮಾಡುವುದರಿಂದ ಅದಕ್ಕೆ ಅನ್ವಾಹಾರ್ಯ ಅನ್ನೋ ಹೆಸರನ್ನ ಕೇಳ್ತೇವೆ. ಹಾಗೆ ಪ್ರತಿ ತಿಂಗಳು ಮಾಡುವುದು ಒಂದಾಯ್ತು. ಅನು ಪ್ರತಿ ವರ್ಷವೂ ಕೂಡ ಮಾಡುವುದರಿಂದಲೂ ಅನು ವರ್ಷೇ ವರ್ಷೇ ಆಹ್ರಿಯತೆ ಕ್ರಿಯತೆ, ಆದ್ರಿಂದ ಅದಕ್ಕೆ ಅನ್ವಾಹಾರ್ಯ ಅಂತ ಹೇಳ್ಬೋದು. ಮಾಸಿಕ ಅಂತಿದ್ದದನ್ನ ಆ ಶಬ್ದಕ್ಕೆ, ಅನ್ವಾಹಾರ್ಯ ಅನ್ನೋ ಶಬ್ದಕ್ಕೆ ಮಾಸಿಕ ಅನ್ನೋ ಅರ್ಥದಲ್ಲಿ ಹೇಗೆ ನಾವು ನಿಷ್ಪತ್ತಿ ಹೇಳ್ತೇವೋ ಅದನ್ನ ವಾರ್ಷಿಕ ಶ್ರಾದ್ದಕ್ಕೂ ಕೂಡ ಹೇಳಬಹುದು. ನಮ್ಗೆ ಅನ್ವಾಹಾರ್ಯ ಅನ್ನೋ ಶಬ್ದ ಬೇರೆ ಕಡೆ ಕಾಣಿಸೋದು ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯಾಗ್ನಿ ಅಂತ 3 ಅಗ್ನಿಗಳ ಬಗ್ಗೆ. ಅಲ್ಲಿ ಆ ದಕ್ಷಿಣಾಗ್ನಿ ಅಂತ ಏನಿದೆಯಲ್ಲ, ದಕ್ಷಿಣಾಗ್ನಿಗೇನೆ ಅನ್ವಾಹಾರ್ಯ ಪಚನ ಅನ್ನೋ ಹೆಸರು ಕೂಡ ಕೇಳಿ ಬರ್ತದೆ. ಆ ಯಜ್ಞ ವೇದಿಕೆಯಲ್ಲಿ ಈ ದಕ್ಷಿಣಾಗ್ನಿ ಅಥವಾ ಅನ್ವಾಹಾರ್ಯ ಪಚನ ಅನ್ನುವ ಅಗ್ನಿ ದಕ್ಷಿಣ ದಿಕ್ಕಿನಲ್ಲಿ ಇರ್ತದೆ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಈ ಶ್ರಾದ್ದವೂ ಕೂಡ ದಕ್ಷಿಣ ದಿಕ್ಕನ್ನ, ಎಲ್ಲಿ ಪಿತೃಗಳು, ಯಮ ಮೊದಲಾದವರು ಇರ್ತಾರೋ ಆ ದಕ್ಷಿಣ ದಿಕ್ಕನ್ನು ಕೇಂದ್ರೀಕರಿಸಿಕೊಂಡೇ ನಡೆಯುವುದರಿಂದ ಶ್ರಾದ್ದಕ್ಕೂ ಕೂಡ ಅನ್ವಾಹಾರ್ಯ ಅನ್ನೋ ಹೆಸರು ಬಂದಿದೆಯೇನೋ, ಇರಬಹುದು, ಹಾಗೂ ಕೂಡ ಇರಬಹುದು.
ಯಾಕಂದ್ರೆ ಅದಕ್ಕೆ ನಿಷ್ಪತ್ತಿಯನ್ನ ಶಾಸ್ತ್ರದಲ್ಲಿ ಎಲ್ಲೂ ತೋರಿಸಲಿಲ್ಲ. ಅನ್ವಾಹಾರ್ಯ ಅಂತ ಯಾಕೆ ಹೇಳ್ತೇವೆ ಅದಕ್ಕೆ ಅನ್ನೋದನ್ನು ತೋರಿಸಿಲ್ಲ. ಶಾಸ್ತ್ರವಿಧಿಂ ಅನುಸೃತ್ಯ ಆಹಾರ್ಯಂ, ಶಾಸ್ತ್ರವಿಧಿಗಳಿಗೆ ಅನುಸಾರವಾಗಿ ನಡೆಯಬೇಕಾದಂತಹ ಒಂದು ಕೆಲಸ ಅದು ಅಂತ ಹಾಗೂ ಕೂಡ ನಾವು ತಿಳ್ಕೊಳ್ಬಹುದು. ಪಿತೃದಾನಂ ನಿವಾಪಸ್ಯಾತ್ ಶ್ರಾದ್ದಂ ತತ್ಕರ್ಮ ಶಾಸ್ತ್ರತಃ ಅನ್ವಾಹಾರ್ಯಂ ಮಾಸಿಕೇಂಶಃ ಅಷ್ಟಮೋನ್ಹ ಕುತಪೋ ಸ್ತ್ರೀಯಾಂ ಅಂತ ಕೋಶಗಳಲ್ಲಿ ಆ ಅನ್ವಾಹಾರ್ಯ ಅನ್ನೋ ಶಬ್ದ ಕೇಳಿ ಬರ್ತದೆ. ಈ ಶ್ರಾದ್ದವನ್ನ ಯಾವುದೇ ತಿಥಿಯಿಂದ ನಾವು ಮಾಡಿದ್ರೂ ಪಿತೃಗಳಿಗೆ ಪ್ರೀತಿ ಆಗೇ ಆಗ್ತದೆ. ಸರ್ವೇಷು ಅಹಸ್ಸು ಪ್ರಿಯಂತೆ ಕೃತೈ ಶ್ರಾದ್ದೈ ಪಿತಾಮಹ ಪ್ರವಕ್ಷ್ಯಾಮಿ ತು ತೇ ಸರ್ವಾನ್ ತಿಥ್ಯಾಂ ಗುಣಾನ್. ಆದರೆ ಪ್ರತಿಯೊಂದು ತಿಥಿಯಲ್ಲೂ ಪಿತೃಗಳಿಗೆ ತೃಪ್ತಿ ಆದರೂ ಕೂಡ ಕೆಲವು ವಿಶೇಷ ದಿನಗಳಂದು ಶ್ರಾದ್ದ ಮಾಡಿದ್ರೆ ಏನು ಫಲ ಸಿಗಬಹುದು ಅನ್ನೋದನ್ನ ಈಗ ಹೇಳ್ತೇನೆ, ಅದನ್ನು ಕೇಳು. ಪಿತೃನರ್ಚ್ಯ ಪ್ರತಿಪತ್ತು ದಿವಸ ಶ್ರಾದ್ದ ಬಂದ್ರೆ ಆವಾಗ ಶ್ರಾದ್ದ ಮಾಡಿದ್ರೆ ಯಜಮಾನನಿಗೆ ಸುಂದರಿಯರಾದಂತಹ ಪತ್ನಿಯರನ್ನು ಪಡ್ಕೋತಾನಂತೆ. ಅವರು ಸುಂದರಿಯರಾಗಿರ್ತಾರೆ, ತನಗೆ ಅನುಕೂಲಕರರಾಗಿರ್ತಾರೆ, ಅನೇಕ ಮಕ್ಕಳನ್ನ ಕೊಡುವಂಥವರು ಕೂಡ ಆಗಿರ್ತಾರೆ. ಇಲ್ಲಿ ಈ ಒಂದೊಂದು ತಿಥಿಯ ದಿವಸ ಶ್ರಾದ್ದ ಮಾಡಿದ್ರೆ ಏನು ಫಲ ಅನ್ನೋ ವಿಷಯ ಬಂದಿದೆಯಲ್ಲ, ಇದನ್ನ ಅವಲೋಕಿಸುವಾಗ ಒಂದು ವಿಷಯ ನಮ್ಮ ಗಮನದಲ್ಲಿರಬೇಕು. ನಮಗೆ ಶ್ರಾದ್ದ ಮಾಡಲಿಕ್ಕೆ ದಿನಗಳ ಆಯ್ಕೆಗಳಿಲ್ಲ. ತಂದೆ ಅಥವಾ ತಾಯಿ ಯಾವ ದಿವಸ ಮೃತರಾಗಿರ್ತಾರೋ ಆ ದಿವಸನೇ ಮಾಡಬೇಕು. ಆ ದಿವಸ ಏಕಾದಶಿ ಆಗಿದ್ರೆ ಅದನ್ನು ದ್ವಾದಶಿ ಮಾಡ್ತಾರೆ. ಇಷ್ಟು ಆಯ್ಕೆ ಇದೆ. ಹಾಗಿರುವಾಗ ಇಂಥ ತಿಥಿಯ ದಿವಸ ಶ್ರಾದ್ದ ಮಾಡಿದ್ರೆ ವಿಶೇಷ ಫಲ ಅಂತ ಶಾಸ್ತ್ರ ಹೇಳೋದಕ್ಕೆ ಏನು ಅರ್ಥ ಇದೆ? ಯಾವ ತಿಥಿಯಲ್ಲಿ ಶ್ರಾದ್ದ ಮಾಡಿದ್ರೆ ಯಾವ ಫಲ ಸಿಗ್ತದೆ ಅನ್ನೋದನ್ನು ಗಮನಿಸಿ ಆ ಫಲ ನಮಗೆ ಬೇಕಾಗಿದ್ರೆ ಆ ತಿಥಿಯ ದಿವಸ ಶ್ರಾದ್ದ ಮಾಡಲಿಕ್ಕೆ ನಮಗೆ ಅವಕಾಶ ಇದ್ರೆ ಇದೆಲ್ಲ ಸರಿ. ಆದರೆ ನಮಗೆ ಹಾಗೆ ಆಯ್ಕೆಗಳಿಲ್ವಲ್ಲ. ಆದ್ರಿಂದ ಆಯಾ ತಿಥಿಗಳಂದು ಮಾಡಿದ ಶ್ರಾದ್ದಕ್ಕೆ ವಿಶೇಷ ಫಲ ಅಂತ ವರ್ಣನೆ ಮಾಡಿ ಏನು ಉಪಯೋಗ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಎರಡು ರೀತಿಯಾದಂಥ ಉತ್ತರಗಳನ್ನು ನಾವು ಕಂಡುಕೋಬೇಕು. ಮೊದಲನೇದಾಗಿ, ಯಾವ ದಿನದಂದು ಯಾವ ತಿಥಿಯಂದು ತಂದೆ ತಾಯಿ ಮೊದಲಾದವರು ಮರಣಿಸಿರ್ತಾರೆ ಅವಾಗಲೇ ನಾವು ಶ್ರಾದ್ದ ಮಾಡೋಣ. ಆದರೆ ಆಯಾ ತಿಥಿಗಳಂದು ಮಾಡಿದ್ರೆ ಅವರವರಿಗೆ ವಿಶೇಷ ಫಲ. ಪಾಡ್ಯ ದಿವಸ ಒಬ್ಬರು ಮರಣಿಸಿದ್ರೆ ಆಗ ಮಾಡಿದ ಶ್ರಾದ್ದಕ್ಕೆ ಯಜಮಾನನಿಗೆ ಪಾಡ್ಯದ ಫಲ. ದ್ವಿತೀಯ ತೃತೀಯ ಹೀಗೆ ಅವರು ಮರಣಿಸಿದ್ರೆ ಆವಾಗ ಶ್ರಾದ್ದ ಮಾಡುವುದು ಅವನಿಗೆ ಅನಿವಾರ್ಯ ಆಗ್ತದೆ, ಅದರದೇ ಫಲ ಸಿಗ್ತದೆ. ಇದಲ್ಲದೆ ಈ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ, ಯಾವ್ದಾದ್ರು ಒಬ್ಬ ಬ್ರಾಹ್ಮಣ ಮನೆಗೆ ಬಂದ್ರೆ, ಸಜ್ಜನಾದಂತಹ ಜ್ಞಾನಿಯಾದ ಬ್ರಾಹ್ಮಣ ಮನೆಗೆ ಬಂದ್ರೆ ಆಗಲೇ ಶ್ರಾದ್ದ ಮಾಡಬೇಕು ಅಂತ ಕೂಡ ಹಿಂದೆ ವನಪರ್ವದಲ್ಲಿ ಮೊದಲಾದ ಭಾಗಗಳಲ್ಲಿ ಯಕ್ಷ ಪ್ರಶ್ನದಲ್ಲೆಲ್ಲ ಬಂದಿದೆ. ಅದನ್ನು ಗಮನಿಸಿದ್ರೆ ಕೆಲವು ಬಾರಿ ವಾರ್ಷಿಕ ಶ್ರಾದ್ದ ಇಲ್ಲದೆ ಹೋದ್ರೂ ಕೂಡ ಜ್ಞಾನಿಗಳಾದವರು ಮನೆಗೆ ಬಂದಾಗ ಶ್ರಾದ್ದ ಮಾಡುವುದು ರೂಢಿಯಲ್ಲಿದೆ. ಮತ್ತೆ ಮಹಾ ಸಂಪತ್ತು ಏನಾದರೂ ಪ್ರಾಪ್ತವಾದಾಗ ಆಗಲೂ ಶ್ರಾದ್ದ ಮಾಡಬೇಕು ಅಂತ ರೂಢಿ ಇದೆ. ಆಗೆಲ್ಲ ನಮ್ಮ ತಿಥಿಗಳನ್ನು ನಾವು ಸ್ವಲ್ಪ ಹೊಂದಿಸ್ಕೋಬಹುದು. ಅಥವಾ ಯಾವಾಗಾದರೂ ತೀರ್ಥಕ್ಕೆ ವಿಧಿಗಳಿಗೆ ನಾವು ಹೋದಾಗ ಅಲ್ಲಿಯೂ ಕೂಡ ಶ್ರಾದ್ದ ಮಾಡುವಂಥ ಕಾಲ ಇರ್ತದೆ. ಬದರಿ, ಕಾಶಿ, ಪ್ರಯಾಗ, ಗಯಾ ಮೊದಲಾದ ಕಡೆ ಅಲ್ಲಿಯೂ ವಿಶೇಷ ಫಲಗಳಿವೆ. ಆಗ ಕೂಡ ಅಲ್ಲಿ ಆ ಕ್ಷೇತ್ರಕ್ಕೆ ನಾವು ಹೋಗುವಾಗಲೇ ಆಯಾ ತಿಥಿಗಳನ್ನು ಹೊಂದಿಸಿಕೊಂಡು ಹೋಗಬಹುದು. ಹೀಗೆ ಆಯಾ ತಿಥಿಗಳಲ್ಲಿ ಶ್ರಾದ್ದ ಮಾಡಿದ್ರೆ ಏನು ವಿಶೇಷ ಫಲ ಅಂತ ಹೇಳಿದ್ದಕ್ಕೆ ಒಂದು ಲಾಭ. ಮುಂದೆ ಸ್ತ್ರೀಯ ದ್ವಿತೀಯಾಂ ಜಾಯಂತೆ, ಬಿದಿಗೆ ದಿವಸ ಶ್ರಾದ್ದ ಮಾಡಿದರೆ ಹೆಣ್ಣು ಮಕ್ಕಳು ಪುತ್ರಿಯರು ಹುಟ್ಟುತ್ತಾರೆ ಅಂತಿದೆ. ಇಲ್ಲಿ ದ್ವಿತೀಯಾಂ ಜಾಯಂತೆ ಅಂತಿದೆಯಲ್ಲ, ದ್ವಿತೀಯಾಂ ಜಾಯಂತೆ ಅಂದ್ರೆ ದ್ವಿತೀಯ ವಿಭಕ್ತಿ ಬಂದಿದೆ. ದ್ವಿತೀಯಾಂ ಜಾಯಂತೆ ಅಂತ ಸಪ್ತಮಿ ವಿಭಕ್ತಿ ಇರಬೇಕಾಗಿತ್ತು. ಹಿಂದೆ ಪತಿ ಪದಿ ಅಂತ ಸಪ್ತಮಿ ವಿಭಕ್ತಿ ಇದೆ.
ತೃತೀಯಾಯಾಮ್ ಅಂತ ಸಪ್ತಮಿ ವಿಭಕ್ತಿ ಇದೆ ಮುಂದೆ. ಈ ನಡುವೆ ಮಾತ್ರ ದ್ವಿತೀಯಾಮ್ ಅಂತ ದ್ವಿತೀಯ ವಿಭಕ್ತಿ ಇದೆ, ಸಪ್ತಮಿ ವಿಭಕ್ತಿ ಇಲ್ಲ. ಅದಕ್ಕೆ ಲಕ್ಷಾಲಂಕಾರ ಷಟ್ಸು ದ್ವಿತೀಯ ಇತಿ ಸೂತ್ರಾತ್. ದ್ವಿತೀಯ ಅಂತಂದ್ರೆ ಸಪ್ತಮಿ ಅರ್ಥದಲ್ಲಿ ದ್ವಿತೀಯ ವಿಭಕ್ತಿ ಬಂದಿದೆ, ಅರ್ಥ ಅದಕ್ಕೆ ಸಪ್ತಮಿ ವಿಭಕ್ತಿ ಇದೆ, ಆದರೆ ವಿಭಕ್ತಿ ಪ್ರಯೋಗಕ್ಕೆ ಕಂಡಿರುವುದು ಮಾತ್ರ ದ್ವಿತೀಯ ವಿಭಕ್ತಿಯಲ್ಲಿದೆ. ಹಾಗೆ ಮಹಾವ್ಯಾಕರಣಗಳಲ್ಲಿ ಕೆಲವು ಸೂತ್ರಗಳೇ ಇವೆ. ಸಪ್ತಸು ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ಸಂದರ್ಭಾನುಸಾರವಾಗಿ 7 ವಿಭಕ್ತಿಗಳ ಅರ್ಥವನ್ನು ಕೂಡ ಅದು ಕೇಳಬಹುದು. ಷಟ್ಸು ದ್ವಿತೀಯ ತಿಥಿಯೊಂದು ದ್ವಿತೀಯ ವಿಭಕ್ತಿಯನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ 6 ವಿಭಕ್ತಿಗಳ ಅರ್ಥ ಅಂತ ಹೀಗೆಲ್ಲ ಮಹಾವ್ಯಾಕರಣದ ಸೂತ್ರಗಳಿವೆ. ಆ ಸೂತ್ರಗಳಿಗೆ ಅನುಸಾರವಾಗಿ ಇಲ್ಲಿ ದ್ವಿತೀಯ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ರು ಕೂಡ ಸಪ್ತಮಿ ವಿಭಕ್ತಿ ಅರ್ಥವನ್ನು ಮಾಡ್ಕೊಳ್ಬಹುದು ಅಂತ ಲಕ್ಷಾಲಂಕಾರದ ಒಂದು ವ್ಯಾಖ್ಯಾನ ಇದೆ. ಸಾಮಾನ್ಯವಾಗಿ ಇಂಥ ಪ್ರಯೋಗಗಳನ್ನೆಲ್ಲ ವೇದದಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಿ ದ್ವಿತೀಯಾಂ ಜಾಯಂತೆ ಅಂತಿದೆಯಲ್ಲ, ಇಲ್ಲಿ ನಾವು ಷಟ್ಸು ದ್ವಿತೀಯ ಅನ್ನೋ ವ್ಯಾಕರಣದ ಮಹಾವ್ಯಾಕರಣದ ಸೂತ್ರವನ್ನೇ ಅವಲಂಬಿಸಿ ಅರ್ಥ ಹೇಳಬೇಕಾದ ಅನಿವಾರ್ಯ ಕಾರಣಗಳೇನಿಲ್ಲ. ಸ್ತ್ರೀಯೋ ದ್ವಿತೀಯಾಂ ಜಾಯಂತೆ ಕಾಲಾಧ್ವನೋ ಅತ್ಯಂತ ಸಂಯೋಗಿ ಅಂತ ಪಾಣಿನಿ ವ್ಯಾಕರಣದ ಸೂತ್ರವೇ ಇದೆ. ಅದಕ್ಕನುಸಾರವಾಗಿ ಕೆಲವು ಬಾರಿ ಕಾಲವಾಚಕ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಬರೋದು ಇದೆ. ಅತ್ಯಂತ ಸಂಯೋಗಿ ಕ್ರಿಯೆಯ ಒಂದು ಗಾಢವಾದ ಸಂಬಂಧ ಆ ಕಾಲವಾಚಕ ಶಬ್ದಕ್ಕಿದ್ರೆ ಆಗ ಅದನ್ನು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬಹುದು ಅಂತ ಸೂತ್ರ ಹೇಳುತ್ತದೆ. ಕಾಲವಾಚಕ ಶಬ್ದ ಮತ್ತು ದೇಶವಾಚಕ ಶಬ್ದ ಇವೆರಡನ್ನು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗಿಸಬಹುದು ಅಂತ. ಮಾಸಂ ಅಧೀತೆ, ಒಂದು ತಿಂಗಳ ಕಾಲ ಓದ್ತಾನೆ ಅಂತ. ಅಲ್ಲಿ ಮಾಸಂ ಅಂತ ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡ್ತಾರೆ. ಹಾಗೆಯೇ ದ್ವಿತೀಯಾಂ ಜಾಯಂತೆ, ದ್ವಿತೀಯ ದಂದು ಅಂತ ಅದಕ್ಕರ್ಥ. ಆದರೆ ವಿಭಕ್ತಿ ಮಾತ್ರ ದ್ವಿತೀಯ ವಿಭಕ್ತಿಯೇ. ಅದಕ್ಕೆ ಅರ್ಥ ಏನು? ಆ ದ್ವಿತೀಯ ವಿಭಕ್ತಿ ಬಂದದ್ದು ಯಾಕೆ? ಕಾಲಾಧ್ವನೋ ಅತ್ಯಂತ ಸಂಯೋಗಿ ಅನ್ನೋ ಸೂತ್ರದಿಂದ ಹೇಳಬಹುದು. ಹೀಗೆ ಮಹಾವ್ಯಾಕರಣವನ್ನೇ ಇಲ್ಲಿ ಹೇಳಬೇಕಂತೇನಿಲ್ಲ. ಮಹಾವ್ಯಾಕರಣ ಬಹಳ ಅನಿವಾರ್ಯ ಆದಾಗ ಉಪಯೋಗ ಮಾಡುವಂಥ ಒಂದು ಶಾಸ್ತ್ರ. ಇಲ್ಲಿ ಪಾಣಿನಿ ವ್ಯಾಕರಣದ ನಿಯಮಗಳನ್ನು ಅನುಸರಿಸಿ ಹೇಳಬಹುದು ಅಂತ ನಂದೊಂದು ಆಲೋಚನೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕು. ತೃತೀಯ ದಿವಸದಂದು ಶ್ರಾದ್ದ ಮಾಡಿದರೆ ಆಗ ವಾಜಿನಃ, ಕುದುರೆಗಳು ಸಿಗ್ತವೆ ಅಂತ ವರ್ಣನೆ ಮಾಡಿದ್ದಾರೆ. ವಾಜಿನಃ ಅಂತ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ಒಂದಿನಃ, ಒಂದಿಮಾಗದರು ತನ್ನನ್ನು ಪ್ರಶಂಸೆ ಮಾಡುವಂಥವ್ರು ಹೋಗ್ತಾರೆ. ಚತುರ್ಥ್ಯಾಂ ಕ್ಷುದ್ರ ಪಶವ, ಚತುರ್ಥಿ ದಿವಸ ಶ್ರಾದ್ದ ಮಾಡಿದರೆ ಆಡು, ಕುರಿ ಮೊದಲಾದ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಸಿಗ್ತವೆ. ಭವಂತಿ ಬಹವೋ ಗೃಹೆ, ಪಂಚಮ್ಯಾಂ ಬಹವಃ ಪುತ್ರಾಹ, ಪಂಚಮಿ ದಿವಸ ಶ್ರಾದ್ದ ಮಾಡಿದರೆ ಆಗ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ. ಕುರ್ವಾಣಾಸನರ ಷಷ್ಠ್ಯಾಂ ಭವಂತಿ ದ್ವಿತೀಭಾಗಿನಃ, ಷಷ್ಠಿ ದಿವಸ ಶ್ರಾದ್ದ ಮಾಡಿದರೆ ಕಾಂತಿಯನ್ನು ಪಡ್ಕೋತಾರೆ, ಕಾಂತಿ ತೇಜಸ್ಸನ್ನು ಪಡ್ಕೋತಾರೆ ಅಂತ ಅರ್ಥ. ಸಪ್ತಮಿ ದಿವಸ ಶ್ರಾದ್ದ ಮಾಡಿದರೆ ಕೃಷಿ ಭಾಗಿ ಭವೇತ್ ಶ್ರಾದ್ದಂ, ಕೃಷಿಯನ್ನು ಮಾಡುವ ಅವಕಾಶ ಪಡ್ಕೋತಾನೆ, ಅಥವಾ ಕೃಷಿಯನ್ನು ಈಗಾಗಲೇ ಮಾಡ್ತಾ ಇದ್ರೆ ಅದರಲ್ಲಿ ವಿಶೇಷ ಸಾಧನೆಯನ್ನು ಅವನು ಮಾಡ್ತಾನೆ ಅಂತ ಅರ್ಥ. ಅಷ್ಟಮಿ ದಿವಸ ಶ್ರಾದ್ದ ಮಾಡಿದರೆ ತಾನು ಮಾಡುವ ವಾಣಿಜ್ಯದಲ್ಲಿ, ವ್ಯಾಪಾರ ಇತ್ಯಾದಿಗಳಲ್ಲಿ ಲಾಭವನ್ನು ಗಳಿಸ್ತಾನೆ. ನವಮಿ ದಿವಸ ಶ್ರಾದ್ದ ಮಾಡಿದರೆ ಒಂದೇ ಗೊರಸಿರುವಂತಹ ಕುದುರೆ ಮೊದಲಾದ ಪ್ರಾಣಿಗಳ ಸಮೃದ್ಧಿಯನ್ನು ಪಡ್ಕೋತಾನೆ. ದಶಮಿ ದಿವಸ ಶ್ರಾದ್ದ ಮಾಡಿದರೆ ಗೋವುಗಳನ್ನು ಪಡ್ಕೋತಾನೆ. ಗೋವುಗಳು 2 ಗೊರಸುಳ್ಳದ್ದು, ಆದರೆ ಗೋವುಗಳ ಗೊರಸು ಸೀಳಿರ್ತದೆ. ಆಕಳು, ಎಮ್ಮೆ ಮೊದಲಾದ ಪ್ರಾಣಿಗಳ ಗೊರಸು ಸೀಳಿರ್ತದೆ, ಕುದುರೆ ಮೊದಲಾದ ಪ್ರಾಣಿಗಳ ಗೊರಸು ಒಂದೇ ಇರ್ತದೆ. ಹೀಗೆ ದಶಮಿ ದಿವಸ ಶ್ರಾದ್ದ ಮಾಡಿದರೆ ಗೋ ಸಂಪತ್ತು, ನವಮಿ ದಿವಸ ಶ್ರಾದ್ದ ಮಾಡಿದರೆ ಅಶ್ವ ಸಂಪತ್ತು, ಏಕಾದಶಿ ದಿವಸ ಶ್ರಾದ್ದ ಮಾಡಿದರೆ ಆಗ ಈ ಕುಪ್ಯಭಾಗಿ ಅಂತಿದೆ. ಕುಪ್ಯಭಾಗಿ ಅಂತನ್ನುವುದಕ್ಕೆ ಕುಪ್ಯ ಅಂದರೆ ಈ ವಸ್ತ್ರ, ಪಾತ್ರ ಮೊದಲಾದದ್ದು ಅಂತ ಲಕ್ಷಾಲಂಕಾರದಲ್ಲಿ ಅರ್ಥ ಹೇಳಿದ್ದಾರೆ.
ಕುಪ್ಯಂ ವಸ್ತ್ರಪಾತ್ರಾದಿ. ಇನ್ನೊಂದು ಅನುವಾದದಲ್ಲಿ ಚಿನ್ನ ಬೆಳ್ಳಿಗಳನ್ನು ಬಿಟ್ಟು ಬೇರೆ ಲೋಹಗಳ ಸಮೃದ್ಧಿಯನ್ನು ಪಡ್ಕೋತಾನೆ, ಅದರ ಅರ್ಥ. ಮತ್ತು ಆ ಏಕಾದಶಿ ದಿವಸ ಶ್ರಾದ್ದ ಮಾಡಿದರೆ ಬ್ರಹ್ಮ ತೇಜಸ್ಸಿನಿಂದ ಕೂಡಿದ ಮಕ್ಕಳು ಹುಟ್ಟುತ್ತಾರೆ. ಇಲ್ಲಿ ಏಕಾದಶಿ ದಿವಸ ಶ್ರಾದ್ದ ಮಾಡೋದು ಅಂತಂದ್ರೆ ವಿದ್ಧೈಕಾದಶಿ ಅಂತ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು ನಾವು. ಸಾಮಾನ್ಯವಾಗಿ ವೈಷ್ಣವರಲ್ಲಿ ಏಕಾದಶಿ ದಿವಸ ಈ ಶ್ರಾದ್ದ ಇತ್ಯಾದಿ ಕಾರ್ಯಗಳನ್ನು ಮಾಡುವುದಿಲ್ಲ. ಅಲ್ಲಿ ಭಗವಂತನ ಪರಿವಾರ ದೇವತೆಗಳಿಗೆ ಉಳಿದವರೆಲ್ಲರಿಗೂ ಕೂಡ ನಿವೇದನೆ ಇರ್ತದೆ. ನಿತ್ಯ ನಾವು ಊಟ ಮಾಡಬೇಕಾದ್ರೆ ಭಗವಂತನ ಪರಿವಾರ ದೇವತೆಗಳಿಗೆಲ್ಲರಿಗೂ ಕೂಡ ಆಹಾರವನ್ನು ಕೊಟ್ಟು ನೈವೇದ್ಯವನ್ನು ಕೊಟ್ಟು ಆಮೇಲೆ ಊಟ ಮಾಡುವುದು ಪದ್ಧತಿ. ಆದರೆ ಏಕಾದಶಿ ದಿವಸ ಭಗವಂತನಿಗೆ ನಿವೇದನವನ್ನು ಕೆಲವರು ಮಾಡ್ತಾರೆ, ಅನೇಕ ಜನರು ಭಗವಂತನಿಗೂ ನಿವೇದನವನ್ನು ಮಾಡುವುದಿಲ್ಲ. ನಮಗಿದು ಗೊತ್ತಿದೆ. ಭಗವಂತನ ಪರಿವಾರ ದೇವತೆಗಳಿಗೆ ಅವರಲ್ಲಿಗಂತೂ ನಿವೇದನೆ ಇಲ್ಲವೇ ಇಲ್ಲ. ಹೀಗೆ ನಾವು ಭೋಜನ ಮಾಡಬೇಕಾದ್ರೆ ಅವನ ಪರಿವಾರ ದೇವತೆಗಳು ಮೊದಲಾದವರು ಎಲ್ರಿಗೂ ಕೂಡ ನಿವೇದನವನ್ನು ಮಾಡಿ ಆಮೇಲೆ ಭೋಜನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ಕಾರಣಕ್ಕಾಗಿ ಭಗವಂತನಿಗೆ ಮತ್ತು ಅವನ ಪರಿವಾರ ದೇವತೆಗಳಿಗೆ ನಿವೇದನ ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ಏಕಾದಶಿ ದಿವಸ ವೈಷ್ಣವರಲ್ಲಿ ಭೋಜನ ಇರುವುದಿಲ್ಲ, ಆದ್ದರಿಂದ ಶ್ರಾದ್ದವೂ ಕೂಡ ಇರೋದಿಲ್ಲ. ಆದರೆ ಈ ಕೆಲವು ಬಾರಿ ಏಕಾದಶಿ ತಿಥಿ ಇರ್ತದೆ, ಆದರೆ ಅಲ್ಲಿ ದಶಮಿ ದಿವಸದ ಸಂಪರ್ಕ ಇರ್ತದೆ, ದಶಮಿ ದಿವಸದ ಸ್ವಲ್ಪ ಸ್ಪರ್ಶ ಇರ್ತದೆ. ಹಾಗಿದ್ದಾಗ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬಾರದು, ಆಗ ಉಪವಾಸ ಮಾಡಬಾರ್ದು. ಭಗವಂತನ ಪೂಜೆಯನ್ನು ಸಾಂಗವಾಗಿ ಮಾಡಿ ಭಗವಂತನ ಪರಿವಾರ ದೇವತೆಗಳಿಗೂ ಕೂಡ ನಿವೇದನೆ ಇತ್ಯಾದಿಗಳನ್ನು ಮಾಡಿ ಆ ಬಳಿಕ ತಾನು ಕೂಡ ಭೋಜನ ಮಾಡಬೇಕು ಅಂತನ್ನುವುದು ಶಾಸ್ತ್ರದಲ್ಲಿ ನಮಗೆ ಕಾಣಿಸುವಂತಹ ಒಂದು ನಿಯಮ. ಆದ್ದರಿಂದ ಸಾಮಾನ್ಯವಾಗಿ ಏಕಾದಶಿ ದಿವಸ ಭೋಜನ, ನಿವೇದನ, ಭೋಜನ ಇತ್ಯಾದಿಗಳು ಇರೋದಿಲ್ಲ, ಶ್ರಾದ್ದವೂ ಇರೋದಿಲ್ಲ. ಆದರೆ ವಿದ್ಧೈಕಾದಶಿ ದಿವಸ ಮಾತ್ರ ಎಂದಿನಂತೆ ಭೋಜನ ಇತ್ಯಾದಿಗಳು ಇರುವುದರಿಂದ, ನಿವೇದನ ಭೋಜನ ಇತ್ಯಾದಿಗಳು ಇರುವುದರಿಂದ ಆವತ್ತಿನ ದಿವಸ ಶ್ರಾದ್ದವನ್ನು ಕೂಡ ಮಾಡಬೇಕು ಅಂತ ಅದರ ಅರ್ಥ. ಇಲ್ಲಿ ಮಹಾಭಾರತದಲ್ಲಿ ಇಲ್ಲಿ ನಾವು ನೋಡ್ತಾ ಇರೋ ಭಾಗ ಇದೆಯಲ್ಲ, ಇದು ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂದ್ರೆ ವಿದ್ಧೈಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅದರ ತಾತ್ಪರ್ಯವನ್ನು ತಿಳ್ಕೋಬಹುದಾಗಿದೆ. ಆಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ವಿದ್ಧೈಕಾದಶಿ ಬಗ್ಗೆ ವರ್ಣಿಸಿದ್ದಾರೆ. ದಶಮೀ ಶೇಷ ಸಂಯುಕ್ತ ಗಾಂಧಾರ್ಯ ಸಮುಪೋಷಿತ ತಸ್ಯಾಃ ಪುತ್ರಶತಂ ನಷ್ಟಂ ತಸ್ಮಾತ್ ತಾಂ ಪರಿವರ್ಜಯೇತ್. ದಶಮಿಯ ಸ್ವಲ್ಪ ಸಂಪರ್ಕವುಳ್ಳಂತಹ ಏಕಾದಶಿ ದಿವಸ ಗಾಂಧಾರಿ ಒಂದು ಬಾರಿ ಉಪವಾಸ ಮಾಡಿದ್ಲು. ಅವತ್ತಳು ಉಪವಾಸ ಮಾಡಬಾರ್ದಿತ್ತು, ದೈನಂದಿನ ಪದ್ಧತಿಯಂತೆ ಭೋಜನಾದಿಗಳನ್ನೇ ಮಾಡಬೇಕಾಗಿತ್ತು. ಆದರೆ ಅವಳು ಯಾವುದೋ ತಪ್ಪು ಲೆಕ್ಕಾಚಾರದಿಂದ ಈ ದಶಮಿಯ ಸಂಪರ್ಕವುಳ್ಳಂತಹ ಏಕಾದಶಿ ದಿವಸ ಭೋಜನ ಮಾಡಿದ್ಲು. ಆದ್ದರಿಂದ ಅವಳ 100 ಜನ ಮಕ್ಕಳು ಸತ್ತರು. ಆದ್ದರಿಂದ ವಿದ್ಧೈಕಾದಶಿ ದಿವಸ ಯಾವತ್ತೂ ಉಪವಾಸ ಮಾಡಬಾರದು. ಅಪಿ ಈಶದ್ ದಶಮಿ ವಿದ್ಧ ಸದಾ ತಾಂ ಪರಿವರ್ಜಯೇತ್ ಸುರಾಬಿಂದು ಸಮಾಯುಕ್ತಾಂ ಪ್ರವದಂತಿ ಮನೀಷಿಣಃ. ದಶಮಿಯ ಸ್ವಲ್ಪ ಸಂಪರ್ಕ ಇದ್ರೂ ಕೂಡ ಅಂಥ ಏಕಾದಶಿಯನ್ನ ಉಪವಾಸ ಮಾಡದೆ ಭೋಜನಾದಿಗಳ ಮೂಲಕವೇ ಆಚರಿಸಬೇಕು. ಹೇಗೆಂದರೆ ಅಮೃತವಾದರೂ ಕೂಡ ಅದರಲ್ಲಿ ಸ್ವಲ್ಪ ಮದ್ಯದ ಹನಿ ಬಿದ್ದಿದ್ದರೆ, ಮದ್ಯದ ಸಂಪರ್ಕಕ್ಕಾಗಿದ್ದರೆ ಅಂಥ ಅಮೃತವನ್ನಾದರೂ ಪರಿತ್ಯಾಗ ಮಾಡ್ತೇವೆ. ಅದರಂತೆ ಏಕಾದಶಿ ಅನ್ನೋದು ಬಹಳ ಪರಮ ಪವಿತ್ರವಾದದ್ದು. ಆದರೂ ಅದಕ್ಕೆ ದಶಮಿ ತಿಥಿಯ ಸಂಪರ್ಕ ಇದ್ದರೆ ಅದನ್ನು ಯಾವ ಕಾರಣಕ್ಕಾಗಿಯೂ ಉಪವಾಸ ಮಾಡಲಿಕ್ಕೆ ನಾವು ಬಳಸಬಾರದು ಅಂತ ಹೀಗಾದ್ರ ಅರ್ಥ. ಏಕಾದಶ್ಯಾಂತ ವಿದ್ಯಾಯಾಂ ಸಂಪ್ರಾಪ್ತೆ ಶ್ರವಣೆ ತಥಾ. ಏಕಾದಶಿ ದಿವಸ ದಶಮಿ ವೇದ ಇದ್ದಾಗ ಯಾವತ್ತೂ ಉಪವಾಸವನ್ನು ಪರಿತ್ಯಜಿಸಬೇಕು.
ದ್ವಾದಶ್ಯಾಂ ಭೋಜನಂ ಚೇವ ವಿದ್ಧಾಯಾಂ ಹರ್ಯುಪೋಷಣಂ ಯಹ ಕುರ್ಯಾನ್ ಮಂದಬುದ್ಧಿತ್ವಾತ್ ನಿರಯಂ ಸೋಧಿಗಚ್ಚತಿ. ದಶಮಿಯ ಸಂಪರ್ಕವುಳ್ಳಂಥ ಏಕಾದಶಿ ದಿವಸ ಭೋಜನ ಮಾಡಿದರೆ ಮತ್ತೆ ಅದರ ಮಾರನೇ ದಿವಸ, ನಾನು ಹೇಳೋ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, ದಶಮಿ ತಿಥಿಯ ಸಂಪರ್ಕವುಳ್ಳಂಥ ಏಕಾದಶಿ ದಿವಸ ಭೋಜನ ಮಾಡಬೇಕು, ಭಗವಂತನ ನಿವೇದನೆ ಮಾಡಬೇಕು. ಅದನ್ನು ಮಾಡದೆ ತಪ್ಪು ಗ್ರಹಿಕೆಯಿಂದ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಅಂತ ಆ ದಶಮಿ ಸಂಪರ್ಕವುಳ್ಳಂತಹ ಏಕಾದಶಿ ದಿವಸದಂದು ಕೂಡ ಉಪವಾಸ ಮಾಡಿ ಮತ್ತೆ ಅದರ ಮಾರನೇ ದಿವಸ ದ್ವಾದಶಿ ದಿವಸ ಯಾರು ಭೋಜನ ಮಾಡ್ತಾರೆ ಅವರು ಮೂರ್ಖರು, ನರಕಕ್ಕೆ ಹೋಗ್ತಾರೆ ಅಂತ ಆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಕೆಲವು ಶ್ಲೋಕಗಳನ್ನು ಆಚಾರ್ಯರು ಉದ್ಧರಿಸ್ತಾರೆ. ದಶಮಿ ತಿಥಿಯ ಸಂಪರ್ಕ ಇರುವುದರ ಬಗ್ಗೆ ಅನೇಕ ಸೂಕ್ಷ್ಮ ವಿವರಗಳನ್ನು ಕೂಡ ಅವರಲ್ಲಿ ಹೇಳ್ತಾರೆ. ಅಂತೂ ಇಲ್ಲಿ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು, ಆಗ ಅನೇಕ ಪಾತ್ರಗಳ ಸಮೃದ್ಧಿಯನ್ನು ಪಡ್ಕೋತಾನೆ, ಬ್ರಹ್ಮಚರ್ಯಸ್ಸಿನಿಂದ ಕೂಡಿದ ಮಕ್ಕಳನ್ನು ಪಡ್ಕೋತಾನೆ ಅಂತೇನು ಬಂದಿದೆಯಲ್ಲ, ಅದು ಆ ವಿದ್ಯೈಕಾದಶಿಗೆ ಸಂಬಂಧಪಟ್ಟದ್ದು ಅಂತ ನಾವು ತಿಳಿದುಕೊಳ್ಳಬೇಕು. ವಿದ್ಯೈಕಾದಶಿಯ ಆ ದಿವಸ ಪ್ರತಿನಿತ್ಯದಂತೆ ಭಗವಂತನಿಗೆ ನಿವೇದನೆ ಮಾಡಿ, ಅವನ ಪರಿವಾರದ ದೇವತೆಗಳಿಗೂ ಕೂಡ ನಿವೇದನೆ ಮಾಡಿ ಶ್ರಾದ್ದವನ್ನು ಕೂಡ ಆಚರಿಸಬೇಕು. ಅವತ್ತು ತಂದೆ ತಾಯಿ ಮೊದಲಾದವರ ಮೃತತಿಥಿ ಇದ್ದರೆ ಅಥವಾ ನಿಮಿತ್ತಾಂತರದಿಂದ ಶ್ರಾದ್ದ ಮಾಡುವುದಾದರೆ ಹಾಗೆ ಕೂಡ ಮಾಡಬಹುದು ಅಂತ ಅರ್ಥ. ದ್ವಾದಶಿ ದಿವಸ ಶ್ರಾದ್ದ ಮಾಡುವವರಿಗೆ ಬಂಗಾರ, ಬೆಳ್ಳಿ ಮೊದಲಾದ ಲೋಹಗಳೆಲ್ಲ ನಿತ್ಯವೂ ದೊರೆಯುತ್ತವೆ. ತ್ರಯೋದಶಿ ದಿವಸ ಶ್ರಾದ್ದ ಮಾಡುವವನು ತನ್ನ ಕುಟುಂಬದಲ್ಲಿ ಶ್ರೇಷ್ಠ ಅಂತ ಕರೆಸ್ಕೋತಾನೆ. ಮತ್ತೆ ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಆತನು ಕೂಡ ಮೇಲಿಂದ ಮೇಲೆ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ. ಅವನ ಮನೆಯಲ್ಲಿ ಮಕ್ಕಳು ಯುವಕರಾಗಿದ್ದಾಗಲೇ ಸತ್ತು ಹೋಗ್ತಾರೆ. ಆದ್ರಿಂದ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು ಅಂತ ಅದರ ತಾತ್ಪರ್ಯ. ಮೃತತಿಥಿ ಆವತ್ತೇ ಇದ್ರೆ ಮಾಡಬಹುದು, ಉದ್ದೇಶಪೂರ್ವಕವಾಗಿ ಆವತ್ತಿನ ದಿವಸ ನಿಮಿತ್ತಾಂತರದಿಂದ ಮಾಡುವುದಿದ್ರೆ ಮಾಡಬಾರದು ಅಂತ ಅದನ್ನು ತಿಳ್ಕೊಳ್ಬಹುದು. ಅಮಾವಾಸ್ಯೆ ದಿವಸ ಪಿತೃ ಶ್ರಾದ್ದ ಮಾಡಿದ್ರೆ ಯಜಮಾನ ತನ್ನ ಎಲ್ಲ ಕಾಮನೆಗಳನ್ನು ಕಳ್ಕೊತಾನೆ, ಕಾಮನೆಯನ್ನು ಕೂಡ ಪಡ್ಕೊಳ್ತಾನೆ. ನಾನು ಕಳ್ಕೊಳ್ತಾನೆ ಅಂತ ಹೇಳಿ ಪ್ರಮಾದದಿಂದ ಹೇಳಿದೆ, ಎಲ್ಲ ಕಾಮನೆಗಳನ್ನು ಪಡ್ಕೊಳ್ತಾನೆ. ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡುವುದು ಕೂಡ ಬಹಳ ವಿಶಿಷ್ಟವಾದಂಥ ಸಂಗತಿ. ಇಲ್ಲಿ ಈ ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಾಖ್ಯಾನವನ್ನು ಗಮನಿಸಬೇಕು. ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಮನೆಯಲ್ಲಿ ಯುವಕರಾದಂತಹ ಮಕ್ಕಳೇ ಸತ್ತು ಹೋಗ್ತಾರೆ, ಎಳೆ ವಯಸ್ಸಿನಲ್ಲೇ ಇನ್ನೂ ಜೀವನದ ಪೂರ್ಣ ಮುಖವನ್ನು ನೋಡದೇ ಇರುವ ಮಕ್ಕಳೇ ಸತ್ತು ಹೋಗ್ತಾರೆ, ತಾನೂ ಕೂಡ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ ಅಂತ ಒಂದು ಕಡೆ ಅನುವಾದ ಇದೆ. ಆದ್ರಿಂದ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು, ಇದು ಒಂದು ಅನುವಾದ. ಇನ್ನೊಂದು ಅನುವಾದದಲ್ಲಿ ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದರೆ ತನ್ನ ಬಂಧುಗಳಲ್ಲಿ ತಾನು ಶ್ರೇಷ್ಠನಾಗಿರ್ತಾನೆ, ಆದರೆ ಅವನ ಮನೆಯಲ್ಲಿ ಅವಶ್ಯವಾಗಿ ಯುವಕ ಮಕ್ಕಳೇ ಸಾಯ್ತಾರೆ. ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಯುದ್ಧದಲ್ಲಿ ಭಾಗವಹಿಸುವ ಪ್ರಸಂಗ ಬರ್ತದೆ ಅಂತ ಈಗ ಇನ್ನೊಂದು ಕಡೆ ಅನುವಾದ ಇದೆ. ಈ ಎರಡು ಅನುವಾದಗಳಲ್ಲಿ ಯಾವ ಅನುವಾದ ಸರಿ? ಸ್ವಲ್ಪ ನಾವು ಶ್ಲೋಕಗಳನ್ನು ಗಮನಿಸಬೇಕು. ಜ್ಞಾತೀನಾಂತು ಭವೇತ್ ಶ್ರೇಷ್ಠ ಕುರ್ವನ್ ಶ್ರಾದ್ದಂ ತ್ರಯೋದಶೀಂ. ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದರೆ, ತ್ರಯೋದಶೀಂ ಅಂತ ಇಲ್ಲೂ ಕೂಡ ದ್ವಿತೀಯ ವಿಭಕ್ತಿ ಇದೆ. ತ್ರಯೋದಶಿ ದಿವಸ ಶ್ರಾದ್ದ ಮಾಡುವವನು ಜ್ಞಾತೀನಾಂ ಶ್ರೇಷ್ಠ ಭವೇತ್, ತನ್ನ ಬಂಧುಗಳಲ್ಲಿ ತಾನೇ ಹಿರಿಯನಾಗ್ತಾನೆ. ಮತ್ತು ಮುಂದಿನ ಮಾತೇನಿದೆ, ಅವಶ್ಯಂತು ಯುವಾನೋಸ್ಯ ಪ್ರಮೀಯಂತೆ ನರಾಗ್ರಹೆ. ಅವನ ಮನೆಯಲ್ಲಿ ಯುವಕರಾದ ಮಕ್ಕಳೇ ಸಾಯ್ತಾರೆ. ಇದು ಮುಂದಿನ ಅರ್ಧ. ಅದರ ಮುಂದಿನ ಅರ್ಧದಲ್ಲಿ ಯುದ್ಧ ಭಾಗಿ ಭವೇನ್ಮರ್ತ್ಯ ಕುರ್ವನ್ ಶ್ರಾದ್ದಂ ತ್ರಯೋದಶೀಂ. ಚತುರ್ದಶಿ ದಿವಸ ಯುದ್ಧದಲ್ಲಿ ಶ್ರಾದ್ದ ಮಾಡಿದವನು ಯುದ್ಧದಲ್ಲಿ ಭಾಗಿಯೇ ಆಗ್ತಾನೆ ಅಂತ. ಈ ನಡುವಿರುವಂತಹ ಒಂದು ಪಾದ ಇದೆಯಲ್ಲ, ಅವಶ್ಯಂತು ಯುವಾನೋಸ್ಯ ಪ್ರಮೀಯಂತೆ ನರಾಗ್ರಹೆ, ಮಕ್ಕಳು ಯುವಕರಾಗಿದ್ದಾಗಲೇ ಮರಣ ಹೊಂದ್ತಾರೆ ಅಂತ. ಈ ಒಂದು ಅರ್ಧವನ್ನ ತ್ರಯೋದಶಿ ದಿವಸದ ಶ್ರಾದ್ದಕ್ಕೆ ನಾವು ಸಂಬದ್ಧಗೊಳಿಸಬೇಕು ಅಥವಾ ಚತುರ್ದಶಿ ದಿವಸದ ಶ್ರಾದ್ದಕ್ಕೆ ಸಂಬಂಧಗೊಳಿಸಬೇಕು, ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಅನುವಾದದಲ್ಲಿ ಅದನ್ನ ಚತುರ್ದಶಿ ದಿವಸದ ಶ್ರಾದ್ದಕ್ಕೆ ಸಂಬದ್ಧಗೊಳಿಸಿದ್ದಾರೆ,
ತಾನು ಮೇಲಿದ ಮೇಲೆ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ. ಮಕ್ಕಳು ಕೂಡ ಚಿಕ್ಕ ವಯಸ್ಸಿನಲ್ಲೇ ಮರಣಿಸಿ ಬಿಡ್ತಾರೆ. ಆದ್ದರಿಂದ ಚತುರ್ದಶಿ ದಿವಸ ಶ್ರಾದ್ದ ಸಲ್ಲದು ಅಂತ ಒಂದು ಕಡೆ ಅನುವಾದ ಇದೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಸಾಯ್ತಾರೆ, ಯುವಕರಾಗಿ ಸಾಯ್ತಾರೆ ಅಂತ ಅನ್ನೋದನ್ನು ತ್ರಯೋದಶಿ ದಿವಸದ ಶ್ರಾದ್ದಕ್ಕೆ ಲಗತ್ತಿಸಿದ್ದಾರೆ ಕೆಲವು ಕಡೆ. ಚತುರ್ದಶಿ ದಿವಸ ಶ್ರಾದ್ದ ಮಾಡಿದ್ರೆ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ ಅಂತ ಇನ್ನು ಕೆಲವರ ಮತ್ತೊಂದು ಮುಂದಿನ ಶ್ಲೋಕದ ಅನುವಾದ. ಇದರ ಮುಂದಿನ ಶ್ಲೋಕ ಒಂದನ್ನು ಗಮನಿಸಿದರೆ ನಮಗೆ ಸ್ವಲ್ಪ ಅದಕ್ಕೆ ಒಂದು ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ತಿಳಿಯಬಹುದು. ಕೃಷ್ಣ ಪಕ್ಷೇ ದಶಮ್ಯಾದವು ವರ್ಜಯಿತ್ವ ಚತುರ್ದಶಿ ಶ್ರಾದ್ದ ಕರ್ಮಣಿ ತಿಥ್ಯಸ್ತು ಪ್ರಶಸ್ತಾಹ ನತಥೇತರಾಹ ಅಂತ ಮುಂದಿನ ಶ್ಲೋಕ. ಕೃಷ್ಣ ಪಕ್ಷದಲ್ಲಿ ದಶಮ್ಯಾದವು, ದಶಮಿಯಿಂದ ಆರಂಭಿಸಿ ಅಮಾವಾಸ್ಯವರೆಗೆ, ಕೃಷ್ಣ ಪಕ್ಷ ಅಮಾವಾಸ್ಯೆಗೆ ಮುಗಿದು ಹೋಗ್ತದೆ. ಅಲ್ಲಿ ಪಕ್ಷ ಮುಕ್ತಾಯ ಕಾಣುವುದರಿಂದ ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಇಷ್ಟು ದಿವಸಗಳಲ್ಲಿ ಶ್ರಾದ್ದ ಮಾಡಲಿಕ್ಕೆ ಒಂದು ಅನುಕೂಲ ಸಿಗ್ತದೆ. ಅದರಲ್ಲಿ ಏಕಾದಶಿ ದಿವಸ ಶ್ರಾದ್ದ ಮಾಡುವಂತಿಲ್ಲ. ಚತುರ್ದಶಿ ಒಂದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ವರ್ಜಯಿತ್ವ ಚತುರ್ದಶಿ ಮತ್ತು ಶ್ಲೋಕದಲ್ಲೇ ಹೇಳ್ತಾರೆ. ಹಾಗಾದ್ರೆ ದಶಮಿ, ದ್ವಾದಶಿ ಮತ್ತೆ ತ್ರಯೋದಶಿ, ಚತುರ್ದಶಿಯೊಂದನ್ನು ಹೊರತುಪಡಿಸಿ ಅಮಾವಾಸ್ಯೆ ಇಷ್ಟು ತಿಥಿಗಳು ಶ್ರಾದ್ದಕ್ಕೆ ಬಹಳ ಪ್ರಶಸ್ತ ಅಂತ ಆಯ್ತು. ಹಾಗಾದ್ರೆ ಈ ಶ್ಲೋಕ, ಈ 18ನೇ ಶ್ಲೋಕ ನಾವೀಗ ನೋಡ್ತಾ ಇರುವಂಥದ್ದು, ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು, ಅದು ಪ್ರಶಸ್ತ ಅಲ್ಲ ಅಂತ ಹೇಳಿದೆ. ಆ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು ಯಾಕೆ ಅಂತ ಅನ್ನೋದಕ್ಕೆ ಹಿಂದಿನ ಶ್ಲೋಕ ಕಾರಣಗಳನ್ನು ಹೇಳಿದೆ. ತಾನೂ ಕೂಡ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಬೇಕಾಗ್ತದೆ, ನಿತ್ಯ ಯುದ್ಧದ ಕಿರಿಕಿರಿ ಇರ್ತದೆ, ಮತ್ತೆ ಮನೆಯಲ್ಲಿ ಯುವಕರಾದಂತಹ ಮಕ್ಕಳೇ ಸಾಯ್ತಾರೆ ಅನ್ನೋದು ಎರಡನ್ನೂ ಕೂಡ ಚತುರ್ದಶಿಗೆ ನಾವು ಅನ್ವಯಿಸಿದರೆ ಆವಾಗ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು ಅಂತ 18ನೇ ಶ್ಲೋಕ ಹೇಳುವುದಕ್ಕೆ ಈ ಹಿಂದಿನ 16, 17ನೇ ಶ್ಲೋಕಗಳ ಒಂದು ಎರಡು ಜೊತೆಗೂಡಿದ ಅರ್ಥ ಅದು. 16, 17 ಎರಡು ಶ್ಲೋಕಗಳಲ್ಲಿ ಸೇರಿ ಅನುವಾದವನ್ನು ಕಾಣ್ತೇವೆ ನಾವು. ಆದ್ರಿಂದ ಆ 16ನೇ ಶ್ಲೋಕದ ಉತ್ತರಾರ್ಧಕ್ಕೆ ಅರ್ಥ ಮಾಡುವಾಗ 18ನೇ ಶ್ಲೋಕದವನ್ನು ಗಮನಿಸಿದರೆ ಚತುರ್ದಶಿ ಯುದ್ಧ ಮಾಡಿದರೆ ಅನೇಕ ಅನರ್ಥಗಳಿರುವುದರಿಂದ ಚತುರ್ದಶಿ ಬೇಡ. ಆದರೆ ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದರೆ ಅದರಿಂದ ಬಂಧುಗಳಲ್ಲಿ ತಾನು ಶ್ರೇಷ್ಠನಾಗ್ತಾನೆ, ಅದಕ್ಕೊಂದು ಮಹಾಫಲ ಇದೆ, ಅದಕ್ಕೊಂದು ಉತ್ತಮವಾದ ಫಲವೇ ಇದೆ. ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡಿದರೆ ಎಲ್ಲ ಕಾಮನೆಗಳನ್ನು ಪಡ್ಕೊಳ್ತಾನೆ, ಆದ್ದರಿಂದ ಅವೆರಡೂ ಶ್ರೇಷ್ಠ. ಆದರೆ ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ತನ್ನ ಯುವಕ ಮಕ್ಕಳೇ ಸಾಯ್ತಾರೆ, ತಾನು ಕೂಡ ಅನೇಕ ಯುದ್ಧಗಳ ಸರಮಾಲೆಯನ್ನು ತನ್ನ ಜೀವಮಾನದಲ್ಲಿ ಕಾಣಬೇಕಾಗ್ತದೆ. ಯಾವಾಗಲೂ ದೈಹಿಕವಾಗಿ ಮಾನಸಿಕವಾಗಿ ಆತ ಅನೇಕ ಕಿರಿಕಿರಿಗಳನ್ನು ಅನುಭವಿಸಬೇಕಾಗ್ತದೆ ಅಂತ ಅದನ್ನು ತಿಳ್ಕೊಳ್ಬಹುದಾಗಿದೆ. ಆದ್ರಿಂದ ಈ ಅವಶ್ಯಂತು ಯುವಾನೋಸ್ಯ ಪ್ರಮೀಯಂತೆ ನಿರಾಗ್ರಹೆ, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಸಾಯ್ತಾರೆ ಅನ್ನುವ ಈ ಅರ್ಥ ಏನಿದೆಯಲ್ಲ, ಇದನ್ನ ತ್ರಯೋದಶಿ ದಿವಸಕ್ಕೆ ಅನ್ವಯಿಸದೆ ಚತುರ್ದಶಿ ದಿವಸಕ್ಕೆ ಅನ್ವಯಿಸುವುದೇ ಸರಿಯಾದ ಪಾಠ ಅಂತ ನಾನು ಅದನ್ನ ಅನ್ಕೊಂಡಿದ್ದೇನೆ. ಅದನ್ನ ಈಗ ನಿಮ್ಮೆದುರಿಗೆ ಹೇಳಿದ್ದೀನಿ. ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ಆರಂಭಿಸಿ ನವಮಿ ದಿವಸದವರೆಗೆ ಅವಷ್ಟು ಪ್ರಶಸ್ತಗಳಲ್ಲ, ಅದು ನಾವು ತಿಳ್ಕೊಳ್ಬೇಕು. ಮೃತತಿಥಿ ಇದ್ದಾಗ ಇದ್ಯಾವುದನ್ನು ಗಮನಿಸದೆ ಶ್ರಾದ್ದ ಮಾಡಲೇಬೇಕು. ನಮ್ಮ ಆಯ್ಕೆಗೆ ಬಿಟ್ಟ ಪ್ರಸಂಗ ಇದ್ದರೆ ಆಗ ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ನವಮಿ ಬಿಟ್ಟು ದಶಮಿ, ಮುಂದೆ ದ್ವಾದಶಿ, ಮುಂದೆ ಚತುರ್ದಶಿ ಒಂದನ್ನು ಬಿಟ್ಟು ಅಮಾವಾಸ್ಯೆ ಅಂತ ತಿಳ್ಕೊಳ್ಬೇಕು. ಈ ಯಥಾಚೈವ ಅಪರಃ ಪಕ್ಷಃ ಪೂರ್ವಪಕ್ಷಾದ್ ವಿಶಿಷ್ಯತೆ ತಥಾ ಶ್ರಾದ್ದಸ್ಯ ಪೂರ್ವಾಹ್ನಾತ್ ಅಪರಾಹ್ನೋ ವಿಶಿಷ್ಯತೆ ಅಂತ ಕೊನೆಯ ಒಂದು ಶ್ಲೋಕ. ತಿಂಗಳಿನಲ್ಲಿ ಪೂರ್ವ ಪಕ್ಷಕ್ಕಿಂತ, ಮೊದಲನೇ ಪಕ್ಷಕ್ಕಿಂತ ಎರಡನೇ ಪಕ್ಷವೇ ಶ್ರೇಷ್ಠ. ಅದರಂತೆ ಪೂರ್ವಾಹ್ನದಲ್ಲಿ ಮಾಡಿದ ಶ್ರಾದ್ದಕ್ಕಿಂತ ಅಪರಾಹ್ನದಲ್ಲಿ ಮಾಡಿದ ಶ್ರಾದ್ದವೇ ಶ್ರೇಷ್ಠ. ಅಪರಾಹ್ನದಲ್ಲಿ ಮಾಡುವುದು ಅಂತಂದ್ರೆ ಕುತಪ ಕಾಲ ಬರಬೇಕು, ಮಧ್ಯಾಹ್ನ 11-11:30 ಆ ಸಂದರ್ಭ ಆಗಬೇಕು. ದೌಹಿತ್ರ ಕುತಪ ತಿಲಾಹ, ಶ್ರಾದ್ದಕ್ಕೆ
ಯಾವ ಮೃತ ವ್ಯಕ್ತಿ ಇರ್ತಾನೆ ಅವನ ಮಗಳ ಆ ಮೃತ ವ್ಯಕ್ತಿಯ ಮಗಳ ಮಗ ಬರಬೇಕು. ತಿಲ ಅಂತೂ ಇರಲೇಬೇಕು. ಕುತಪ ಕಾಲ, ಮಧ್ಯಾಹ್ನದ ಆ ಸಮಯ, ಇದಿಷ್ಟು ಬಹಳ ಪ್ರಶಸ್ತವಾದ್ದು. ಹೀಗೆ ಮಧ್ಯಾಹ್ನ ಶ್ರಾದ್ದ ಮಾಡುವುದು ಯಾವತ್ತೂ ಪ್ರಶಸ್ತ ಅಂತ ಅದರ ತಾತ್ಪರ್ಯ. ದ್ವಾದಶಿ ಮೊದಲಾದ ಪ್ರಸಂಗಗಳಲ್ಲಿ ಬೇಗ ಶ್ರಾದ್ದ ಮಾಡಿ ಭೋಜನ ಮಾಡಬೇಕಾಗ್ತದೆ. ಆದ್ರಿಂದ ಅದೊಂದು ಅಪವಾದದ ಸಂಗತಿಯಾಗಿದೆ. ಉಳಿದೆಲ್ಲ ಪ್ರಸಂಗಗಳಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲೇ ಶ್ರಾದ್ದ ಮಾಡಬೇಕು. ಕೃಷ್ಣ ಪಕ್ಷಕ್ಕಿಂತಲೂ ಶುಕ್ಲ ಪಕ್ಷವೇ ಪ್ರಬಲ. ಅಲ್ಲಿ ಪೂರ್ವ ಪಕ್ಷಕ್ಕಿಂತಲೂ ಅಪರ ಪಕ್ಷವೇ ಪ್ರಬಲ ಅಂತಿದೆಯಲ್ಲ. ನಾವು ಸಾಮಾನ್ಯವಾಗಿ ಮಾಸಗಳನ್ನು ಲೆಕ್ಕಾಚಾರ ಹಾಕುವಾಗ ಶುಕ್ಲ ಪಕ್ಷ ಮೊದಲು, ಕೃಷ್ಣ ಪಕ್ಷ ಆಮೇಲೆ, ವೈಶಾಖ ಮಾಸದ ಶುಕ್ಲ ಪಕ್ಷ ಆಮೇಲೆ ವೈಶಾಖ ಮಾಸದ ಕೃಷ್ಣ ಪಕ್ಷ, ಹೀಗೆಲ್ಲ ಲೆಕ್ಕ ಹಾಕ್ತಿರ್ತೀವಿ. ಹಾಗೆ ನಾವು ತಿಳ್ಕೊಂಡಾಗ ಮೊದಲನೇ ಪಕ್ಷ ಅಂದ್ರೆ ಶುಕ್ಲ ಪಕ್ಷ ಆಗ್ತದೆ, ಮುಂದಿನ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ ಆಗ್ತದೆ. ಕೃಷ್ಣ ಪಕ್ಷದಲ್ಲಿ ಮಾಡಿದ ಶ್ರಾದ್ದವೇ ಬಹಳ ಪ್ರಶಸ್ತ ಅಂತ ಅದರ ಅರ್ಥ ಆಗ್ತದೆ. ಆದರೆ ಈ ಹಿಂದಿನ 18ನೇ ಶ್ಲೋಕಗಳಲ್ಲಿ ಬಂದಿದೆ, ಕೃಷ್ಣ ಪಕ್ಷಗಳಲ್ಲಿ ಪಾಡ್ಯದಿಂದ ನವಮಿ ತನಕ ಶ್ರಾದ್ದ ಬೇಡ, ದಶಮಿ, ದ್ವಾದಶಿ, ತ್ರಯೋದಶಿ, ಅಮಾವಾಸ್ಯೆ ಮಾತ್ರ ಶ್ರಾದ್ದಗಳನ್ನು ಮಾಡಬೇಕು ಅಂತ ಹಿಂದೆ ಬಂದಿದೆ. ಆದ್ರಿಂದ ಈ ಶ್ಲೋಕಕ್ಕೆ ಹೇಗೆ ಅರ್ಥ ಮಾಡಬೇಕು? ಪೂರ್ವ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದಲ್ಲಿ ಮಾಡುವ ಶ್ರಾದ್ದಕ್ಕಿಂತಲೂ ಶುಕ್ಲ ಪಕ್ಷದಲ್ಲಿ ಮಾಡುವ ಶ್ರಾದ್ದವೇ ಯೋಗ್ಯ. ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ, ಆ ನಡುವಿನ ಏಕಾದಶಿ ಇದೊಂದು ತಿಥಿಯನ್ನು ಬಿಟ್ಟರೆ ಎಲ್ಲ ತಿಥಿಗಳು ಕೂಡ ಯೋಗ್ಯವೇ. ಹೀಗೆ ಮೊದಲನೇ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ, ಆಮೇಲೆ ಬರುವಂತ ಪಕ್ಷ ಅಂದ್ರೆ ಶುಕ್ಲ ಪಕ್ಷ. ಅದ್ಯಾಕೆ ಹೀಗೆ? ನಾವೀಗ ನೋಡ್ತಿರುವಂತೆ ಚೈತ್ರ ಮಾಸ ಅಂದ್ರೆ ಮೊದಲು ಶುಕ್ಲ ಪಕ್ಷ ಆಮೇಲೆ ಕೃಷ್ಣ ಪಕ್ಷ, ವೈಶಾಖ ಮಾಸ ಅಂದ್ರೂ ಮೊದಲು ಶುಕ್ಲ ಪಕ್ಷ ಆಮೇಲೆ ಕೃಷ್ಣ ಪಕ್ಷ, ಈಗ ನಾವು ನೋಡ್ತಾ ಇರೋದು. ಆದ್ರೆ ಇನ್ನೊಂದು ಲೆಕ್ಕಾಚಾರ ಇದೆ. ನಾವೀಗ ನೋಡ್ತಾ ಇರುವಂಥದ್ದು ಅಮಾವಾಸ್ಯೆಯವರೆಗಿನ ಒಂದು ಮಾಸ, ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಿಸಿ ಅಮಾವಾಸ್ಯೆವರೆಗಿನ ಒಂದು ಮಾಸ. ಮುಂದಿನ ಮಾಸದಲ್ಲಿ ಕೂಡ ಹಾಗೇನೆ ಅಮಾವಾಸ್ಯಾಂತ ಮಾಸಗಳನ್ನ ಲೆಕ್ಕ ಮಾಡುವುದಲ್ಲದೆ ಪೌರ್ಣಿಮಾಂತ ಮಾಸಗಳನ್ನ, ಹುಣ್ಣಿಮೆಯವರೆಗಿನ ಮಾಸಗಳನ್ನ ಪರಿಗಣನೆ ಮಾಡುವ ಒಂದು ಪದ್ಧತಿಯೂ ಇದೆ. ಆ ಲೆಕ್ಕಾಚಾರದಲ್ಲಿ ಮೊದಲು ಕೃಷ್ಣ ಪಕ್ಷ ಬರ್ತದೆ. ಹುಣ್ಣಿಮೆ ಬಳಿಕ ಪಾಡ್ಯ ಏನು ಪ್ರಾರಂಭ ಆಗ್ತದಲ್ಲ, ಆ ಪಾಡ್ಯದಿಂದ ಆರಂಭಿಸಿ ಅಮಾವಾಸ್ಯೆವರೆಗೆ ಇದು ಕೃಷ್ಣ ಪಕ್ಷ. ಅದಾದ ಬಳಿಕ ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆ ತನಕ, ಇದಿಷ್ಟು ಸೇರಿ ಒಂದು ಪಕ್ಷ ಅಂತ ಕರೆಸ್ಕೊತೀವಿ. ಉದಾಹರಣೆಗೆ ವೈಶಾಖ ಮಾಸ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ, ಮತ್ತೆ ವೈಶಾಖ ಮಾಸ ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, ಗಮನಿಸಿ. ವೈಶಾಖ ಮಾಸ ಅಂದ್ರೆ ಚೈತ್ರ ಮಾಸದ ಕೃಷ್ಣ ಪಕ್ಷ, ಹಿಂದಿನ ಚೈತ್ರ ಮಾಸ ಏನಿದೆಯಲ್ಲ ಅದರ ಕೃಷ್ಣ ಪಕ್ಷ, ಮತ್ತು ಈಗಿನ ವೈಶಾಖ ಮಾಸದ ಶುಕ್ಲ ಪಕ್ಷ, ವೈಶಾಖ ಹುಣ್ಣಿಮೆಯವರೆಗೆ, ಇದಿಷ್ಟನ್ನು ಸೇರಿ ಒಂದು ಮಾಸ ಅಂತ ಪರಿಗಣನೆ ಮಾಡ್ತಾರೆ. ಇನ್ನು ಎಷ್ಟೋ ಕೆಲವು ಪಂಚಾಂಗಗಳಲ್ಲಿ ಈ ಥರದ ಮಾಸದ ಹುಣ್ಣಿಮೆಯವರೆಗಿನ ಮಾಂಸದ ಒಂದು ಪರಿಗಣನವೇ ಇದೆ. ಮತ್ತೆ ಸ್ನಾನಕ್ಕೂ ಕೂಡ ಆಷಾಢ, ಕಾರ್ತಿಕ, ಮಾಘ, ವೈಶಾಖ ಮೊದಲಾದ ಮಾಸಗಳಲ್ಲಿ ಪ್ರಾತಃ ಸ್ನಾನ ಮಾಡಬೇಕು. ಅದೆಲ್ಲಿಂದ ಮಾಡಬೇಕು ಅಂತಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ. ವೈಶಾಖ ಮಾಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು, ಅದನ್ನು ಮಹಾಪುಣ್ಯ. ಕಾರ್ತಿಕ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು, ಅದರಿಂದ ಮಹಾಪುಣ್ಯ ಅಂತಂದ್ರೆ ಅದರ ತಾತ್ಪರ್ಯ ಏನು? ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಅಂತ ಅರ್ಥ ಅಲ್ಲ. ಚೈತ್ರ ಮಾಸದ ಕೃಷ್ಣ ಪಕ್ಷ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಆರಂಭಿಸಿ ಅಮಾವಾಸ್ಯೆ ತನಕ, ಮತ್ತೆ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆ ತನಕ. ಹೀಗೆ ಹಿಂದಿನ ಮಾಸದ ಕೃಷ್ಣ ಪಕ್ಷ, ಈಗಿನ ಮಾಸದ ಶುಕ್ಲ ಪಕ್ಷ, ಇವಿಷ್ಟನ್ನು ಸೇರಿಸಿ ವೈಶಾಖ ಮಾಸದ ಸ್ನಾನ ಅಂತಾರೆ. ಹಾಗೆ ಕಾರ್ತಿಕ ಮಾಸದ ಸ್ನಾನ ಅಂತಂದ್ರೂ ಕೂಡ ಆಶ್ವಿನ ಮಾಸದ ಕೃಷ್ಣ ಪಕ್ಷ ಮತ್ತೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷ, ಹೀಗೆ ಇದನ್ನ ಆ ಕಾರ್ತಿಕ ಸ್ನಾನಕ್ಕೆ ಬಳಕೆ ಮಾಡ್ಕೊತಾರೆ. ಈ ಲೆಕ್ಕಾಚಾರದಲ್ಲಿ ಈಗ ನಾವು ನೋಡಿರುವಂತಹ ಎರಡನೇ ಲೆಕ್ಕಾಚಾರದಲ್ಲಿ ಮೊದಲು ಬರುವ ಪಕ್ಷ ಕೃಷ್ಣ ಪಕ್ಷ, ಅದಕ್ಕಿಂತಲೂ ಆಮೇಲೆ ಬರುವಂತಹ ಪಕ್ಷ ಏನಿದೆ ಶುಕ್ಲ ಪಕ್ಷ, ಅದೇ ಶ್ರೇಷ್ಠ ಅಂತ ಪರಿಗಣಿತ ಆಗ್ತದೆ. ಅದರಂತೆ ಶುಕ್ಲ ಪಕ್ಷದಲ್ಲಿ ಮಾಡುವ ಶ್ರಾದ್ದವೇ ಹೇಗೆ ಶ್ರೇಷ್ಠವೋ ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಮಾಡುವ ಶ್ರಾದ್ದವೇ ಬಹಳ ಶ್ರೇಷ್ಠ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಸಮಾಪ್ತವಾಗಿದೆ. ಇಲ್ಲಿ ದಶಮಿ ಮತ್ತು ದ್ವಾದಶಿಗಳು ಕೂಡ ಶ್ರಾದ್ದ ಮಾಡುವುದರ ಬಗ್ಗೆ ಒಂದು 2-3 ಶ್ಲೋಕಗಳಲ್ಲಿ ಉಲ್ಲೇಖ ಬಂದಿದೆ. 13 ಮತ್ತು
18 ಇತ್ಯಾದಿ ಶ್ಲೋಕಗಳಲ್ಲಿ ಉಲ್ಲೇಖ ಬಂದಿದೆ. ಇದನ್ನೆಲ್ಲ ನಾವು ಈ ಮಹಾಭಾರತದ ಈ ಪಾಠಗಳಲ್ಲಿ ಗಮನಿಸಿದಾಗ ನಮಗೆ ಬರುವಂತಹ ಒಂದು ಪ್ರಶ್ನಕ್ಕೂ ಕೂಡ ಉತ್ತರ ಕಂಡುಕೊಂಡಂತಾಗ್ತದೆ. ಅದೇನು ಪ್ರಶ್ನೆ, ಅದೇನು ವಿವಾದ ಅಂತ ಅನ್ನೋದನ್ನ ನಾಳೆ ದಿವಸ ಗಮನಿಸಿ ಆ ವಿವಾದಕ್ಕೆ ಇದರಿಂದ ಮಹಾಭಾರತದ ಈ ಶ್ಲೋಕಗಳಿಂದ ನಮಗೇನು ಉತ್ತರ ಸಿಕ್ಕಿದೆ ಅಂತ ಅನ್ನೋದನ್ನು ಕೂಡ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.